ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಎಷ್ಟು ಕೆಟ್ಟು ಹೋಗ್ತಾ ಇದೆ ಅಂತಂದರೆ ಯಾವ ಸಂಬಂಧಕ್ಕೂ ಕೂಡ ಬೆಲೆನೇ ಇಲ್ವಾ ಅನ್ನೋ ಹಾಗಾಗ್ತಾ ಇದೆ. ಇಲ್ಲಿ ನೋಡಿ, ಮಹಿಳೆಯೊಬ್ಬರು ಗಂಡನನ್ನು ಬಿಟ್ಟು ಕಾನ್ಸ್ಟೇಬಲ್ ಜೊತೆ ಎಸ್ಕೇಪ್ ಆಗಿರುವಂತಹ ಸ್ಟೋರಿ. ಕಟ್ಕೊಂಡ ಗಂಡನನ್ನು ಬಿಟ್ಟು ಕಾನ್ಸ್ಟೇಬಲ್ ಒಬ್ಬನ ಜೊತೆ ಮಹಿಳೆ ಎಸ್ಕೇಪ್ ಆಗಿರೋ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನಡೆದಿದೆ. ಕಾನ್ಸ್ಟೇಬಲ್ ರಾಘವೇಂದ್ರ ಅನ್ನೋನ ಜೊತೆ ಮಹಿಳೆ ಮೋನಿಕಾ ಎಸ್ಕೇಪ್ ಆಗಿರೋದು. 6 ತಿಂಗಳ ಹಿಂದೆ ಇನ್ಸ್ಟಾದಲ್ಲಿ ರಾಘವೇಂದ್ರ ಪರಿಚಯ ಆಗಿತ್ತಂತೆ. ರೀಲ್ಸ್ ನೋಡಿ ಮೋನಿಕಾ ಪ್ರೀತಿಗೆ ಬಿದ್ದಿದ್ದ ಈ ಕಾನ್ಸ್ಟೇಬಲ್, ಅದೇನೋ ಮೊದಲ ಗಂಡನನ್ನು ಬಿಟ್ಟು 2ನೇ ಗಂಡನ ಜೊತೆ ವಾಸ ಇದ್ದಿದ್ದು ಮೋನಿಕಾ. ಈಗ ಆ 2ನೇ ಗಂಡನ್ನೂ ಬಿಟ್ಟು ಕಾನ್ಸ್ಟೇಬಲ್ ರಾಘವೇಂದ್ರ ಜೊತೆ ಪರಾರಿಯಾಗಿದ್ದಾಳೆ. ಮೋನಿಕಾ ಪತಿ ಈಗ ಚಂದ್ರ ಲೇಔಟ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇರೆಗೆ ಈಗ ಕಾನ್ಸ್ಟೇಬಲ್ ರಾಘವೇಂದ್ರನನ್ನು ಅಮಾನತು ಮಾಡಲಾಗಿದೆ. ಅಲ್ಲ, ಕಾನೂನಾತ್ಮಕವಾಗಿ ಡೈವರ್ಸ್ ತಗೊಂಡು ಹೋಗ್ಬೋದು, ಆದರೆ ಸುಮ್ಮನೆ ಒಬ್ಬನ ಕಟ್ಕೊಳ್ಳೋದು, ಡೈವರ್ಸ್ ಇಲ್ಲ ಏನಿಲ್ಲ, ಇನ್ನೊಬ್ಬನ ಜೊತೆ ಹೋಗೋದು, ಅವನನ್ನು ಬಿಡೋದು, ಇನ್ನೊಬ್ಬನ ಜೊತೆ ಹೋಗೋದು, ಇದು ಕಾನೂನು ವಿರುದ್ಧ. ಹಾಗಾಗಿ ಇಂಥ ಕೇಸ್ಗಳಲ್ಲಿ ಈಗ ಕಾನ್ಸ್ಟೇಬಲ್ ರಾಘವೇಂದ್ರ ಅಂತಕ್ಕಂಥ ವ್ಯಕ್ತಿಯನ್ನು ಅಮಾನತು ಮಾಡಲಾಗಿದೆ, ಈಕೆಯ ಗಂಡ ಕೊಟ್ಟಂತಹ ದೂರಿನ ಆಧಾರದ ಮೇಲೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಈಗ ಮೋನಿಕಾ ಗಂಡ ಕೊಟ್ಟ ದೂರಿನ ಸಾರಾಂಶ ಏನು? ಪೊಲೀಸರು ಬರೀ ಅಮಾನತು ಮಾಡಿದ್ರಾಯ್ತಾ? ಸಂಬಂಧ ಸರಿಪಡಿಸೋ ನಿಟ್ಟಿನಲ್ಲಿ ಏನು ಕ್ರಮ ತಗೊಂಡಿದ್ದಾರೆ? ಅರವಿಂದ, HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕಾನ್ಸ್ಟೇಬಲ್ ರಾಘವೇಂದ್ರ ಮತ್ತು ಚಂದ್ರ ಲೇಔಟ್ ನಿವಾಸಿಯಾಗಿದ್ದಂಥ ಮೋನಿಕಾಗೆ ಕಳೆದ 6 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿತ್ತಂದರೆ ಆ ಮೋನಿಕಾ ಏನಿದ್ದಾರೆ, ಈಕೆ ಪದೇ ರೀಲ್ಸ್ ಮಾಡ್ತಿದ್ದಾಳೆ. ಆಕೆದೇ ಒಂದು ಅಕೌಂಟ್ ಕೂಡ ಇರುವಂಥದ್ದು. ಆ ರೀಲ್ಸ್ ನೋಡಿದಂಥ ಕಾನ್ಸ್ಟೇಬಲ್ ಏನಿದ್ರು ಅವಕ್ಕೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿರ್ತಾರೆ. ಅದು ಅಕ್ಸೆಪ್ಟ್ ಆದ ನಂತರದಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯ ಆಗುತ್ತೆ. ಪರಿಚಯ ಆದ ನಂತರದಲ್ಲಿ ಇವರಿಬ್ಬರು ಕೂಡ ಪದೇ ಪದೇ ಮೀಟ್ ಆಗುವಂಥದ್ದು, ಅಲ್ಲಿ ಇಲ್ಲಿ ಸುತ್ತಾಡುವಂಥದ್ದು, ಒಟ್ಟಿಗೆ ರೀಲ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಈ ರಾಘವೇಂದ್ರ ಈತ ಕೆಲಸದಲ್ಲಿದ್ದರೂ ಕೂಡ ಆ ಮಹಿಳೆ ಜೊತೆ ರೀಲ್ಸ್ನಲ್ಲಿ ಪಾಲ್ಗೊಂಡು ರೀಲ್ಸ್ ಮಾಡಿಕೊಂಡು ಆ ನಂತರದಲ್ಲಿ ಕಳೆದ 2 ತಿಂಗಳ ಹಿಂದೆ ಇವರಿಬ್ಬರು ಪ್ಲ್ಯಾನ್ ಮಾಡ್ತಾರೆ. ಅಂದರೆ ನಾವು ಇಬ್ಬರು ಈ ಥರ ಓಡಾಡ್ಕೊಂಡಿದ್ರಾಗಲ್ಲ, ನಾವು ಮನೆ ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೋತಾರೆ. ಆ ಸಂದರ್ಭದಲ್ಲಿ ಮೋನಿಕಾ ಈಗಾಗಲೇ 2 ಮದುವೆ ಆಗಿರುವಂಥದ್ದು, ಮೊದಲನೇ ಗಂಡನ ಬಿಟ್ಟು 2ನೇ ಗಂಡನ ಜೊತೆ ಇರುವಂಥದ್ದು. ಆ ಸಂದರ್ಭದಲ್ಲೇ ಕಾನ್ಸ್ಟೇಬಲ್ ಪರಿಚಯ ಆಗಿ ಈಗ ಕಾನ್ಸ್ಟೇಬಲ್ ರಾಘವೇಂದ್ರ ಕೂಡ ಮದುವೆಯಾಗಿ ಮಕ್ಕಳಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇಬ್ಬರು ಕೂಡ ಮನೆಯಿಂದ ಓಡೋಗೋದು ಅಂತೇಳಿ ಡಿಸೈಡ್ ಮಾಡ್ತಾರೆ. ಅದು ಹೋಗುವ ವೇಳೆಯಲ್ಲಿ ಹಾಗೆ ಹೋಗೋದಿಲ್ಲ. ಬದಲಾಗಿ ಮೋನಿಕಾ ಮನೆಯಲ್ಲಿ ತನ್ನ ಗಂಡನಿಗೆ ಗೊತ್ತಾಗದಂತೆ 160 ಗ್ರಾಮ್ ಚಿನ್ನ ಮತ್ತು 1,80,000 ನಗದನ್ನು ಕೂಡ ತೆಗೆದುಕೊಂಡು ಅವರು ಮೈಸೂರಿಗೆ ಓಡೋಗಿದ್ರ ಬಗ್ಗೆ ಇದು ಮೋನಿಕಾ ಪತಿಗೆ ಆ ನಂತರದಲ್ಲಿ ವಿಚಾರ ಗೊತ್ತಾಗುವಂಥದ್ದು. ಈ ಸಂಬಂಧಪಟ್ಟಾಗಿ ಮೋನಿಕಾ ಪತಿ ಕೂಡ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ದೂರು ಆದ ನಂತರದಲ್ಲಿ ಪೊಲೀಸರು ತನಿಖೆ ಮಾಡಿದಂಥ ವೇಳೆಯಲ್ಲಿ ರಾಘವೇಂದ್ರ ಕೂಡ ಜೊತೆಗೆ ಹೋಗಿರುವಂಥದ್ದು ಮತ್ತು ಇವರಿಬ್ಬರು ಹಣ ಮತ್ತು ಚಿನ್ನವನ್ನು ತೆಗೆದುಕೊಂಡು ಹೋಗಿರುವಂಥದ್ದು ಕನ್ಫರ್ಮ್ ಆದ ನಂತರದಲ್ಲಿ ಈಗ ರಾಘವೇಂದ್ರನನ್ನು ಅಮಾನತು ಮಾಡಿರುವಂಥದ್ದು. ಆಕೆ ಏನು ಮೋನಿಕಾ ಏನಿದ್ದಾಳೆ ಆಕೆ ವಿರುದ್ಧ ಕೂಡ ಈಗ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆ ಸಂಬಂಧಪಟ್ಟಾಗೆ ತನಿಖೆ ಕೂಡ ಮುಂದುವರಿತಾ ಇದೆ. ರೈಟ್ ಉಮೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ, ಧನ್ಯವಾದ. ಓಕೆ, ಆತನ ಜೊತೆ ಓಡ್ ಹೋಗಿರೋದಲ್ಲದೆ ಗಂಡನ ಮನೆಯಿಂದ ಚಿನ್ನ ದುಡ್ಡು ಎಲ್ಲ ಎತ್ಕೊಂಡು ಹೋಗಿರ್ತಕ್ಕಂಥದ್ದು ಅದು ಕೂಡ ಒಂದು ಅಪರಾಧನೇ. ಆ ನಿಟ್ಟಿನಲ್ಲಿ ಈಗ ಗಂಡ ದೂರು ಕೊಟ್ಟಿರೋದು, ಒಂದು ಕಡೆ ಕಾನ್ಸ್ಟೇಬಲ್ ರಾಘವೇಂದ್ರ ಅರೆಸ್ಟ್ ಆಗಿರೋದು, ಮತ್ತು ಈಕೆಯಿಂದ ಅದೇನು ನ್ಯಾಯ ಮಾಡಿಸ್ಬಿಟ್ಟು ಅದೆಲ್ಲ ವಾಪಸ್ ಕೊಡಿಸ್ಬೇಕು ಇವಾಗ ಅಷ್ಟೇ.